ಮಲಯಾಳಂ ಇಂಡಸ್ಟ್ರಿ ಈಗ ಇನ್ವೆಸ್ಟಿಗೇಷನ್ ಜಾನರ್ ಅಲ್ಲಿ ಗುಡ್ಡೆ ತರ ಫಿಲ್ಮ್ಸ್ ಆಗ್ತಾನೆ ಇದ್ದಾರೆ. ಈಗ ರೀಸೆಂಟ್ ಟೈಮ್ ಅಲ್ಲಿ ಒಂದು ಮೂವಿ ನೋಡಿದೆ, ಮಲಯಾಳಂ ಮೂವಿ. ಬಟ್ ಆದ್ರೆ ಎಲ್ಲ ಇನ್ವೆಸ್ಟಿಗೇಷನ್ ಜಾನರ್ ಆಗೋಯ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಬರೀ ಇನ್ವೆಸ್ಟಿಗೇಷನ್ ಜಾನರೇ ಆಗ್ತಿದಾರಲ್ಲ ಅಂತ. ಸೊ ಈಗ ರೀಸೆಂಟ್ ಆಗಿ ಒಂದು ಬೆಸ್ಟ್ ಇನ್ವೆಸ್ಟಿಗೇಷನ್ ಜಾನರ್ ನೋಡಿದೆ. ಐ ಥಿಂಕ್ ನಾನು ಹೇಳೋ ಎಲ್ಲ ಮಲಯಾಳಂ ಮೂವೀಸ್ ಬೆಸ್ಟ್ ಇನ್ವೆಸ್ಟಿಗೇಷನ್ ಜಾನರೇ ಅನ್ಸುತ್ತೆ, ಯಾಕಂದ್ರೆ ಆ ತರ ಇದೆ. ಎಲ್ಲಾ ಮೂವಿನೂ ತುಂಬಾ ಚೆನ್ನಾಗಿದೆ. ಸೊ ರೇಖಾ ಚಿತ್ರಂ ಅಂತ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿ, ಅಂಡ್ ಇದು OTT ಬಂದ್ಮೇಲೆ ನಾನು ನೋಡಿದ್ದು, ಥಿಯೇಟರ್ ನೋಡೋಕ್ಕಾಗಿಲ್ಲ. ಸೊ ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗಲಿಲ್ಲ. ಬಟ್ ಆದ್ರೆ ಇನ್ವೆಸ್ಟಿಗೇಷನ್ ಮೂವಿ ಅಲ್ವಾ, ಆದಷ್ಟು OTT ನೋಡ್ಕೊಂಡ್ರೆ ಒಳ್ಳೇದು ಅಂತ ಅನಿಸ್ತು. ಸೊ ಈ ಮೂವಿ ಒನ್ಲೈನ್ ಏನಂದ್ರೆ, ಮಮ್ಮೂಟಿನ ನೋಡ್ಬೇಕು ಅಂತ ಒಂದು ಹುಡುಗಿ ಆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆಯಿಂದ ಬರ್ತಾಳೆ. ಬಟ್ ಆದ್ರೆ ಅವಳು ಕೊಲೆ ಆಗುತ್ತೆ. ಅದ್ರ ಹಿಂದೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ, ಬೇರೆ ಕೊಲೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಬಟ್ ಆದ್ರೆ ಈ ಹುಡುಗಿನೇ ಪ್ಲಾಟ್ ಇದನ್ನ ಹುಡುಕ್ಬೇಕು ಅಂತ ಹುಡುಕಕ್ ಶುರು ಮಾಡ್ತಾರೆ. ಲಾಸ್ಟ್ ಅಲ್ಲಿ ಒಂದು ಸೀನ್ ಐತೆ, ತುಂಬಾ ಚೆನ್ನಾಗಿದೆ. ಸೊ ಈ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಹೇಗೆ ಕಂಡುಹಿಡಿತಾರೆ, ಏನಾಯ್ತು ಅನ್ನೋದನ್ನೇ ಈ ಮೂವಿ ಕಂಪ್ಲೀಟ್ ಸ್ಟೋರಿ. ಅಂಡ್ ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಆ ಸ್ಟೋರಿ ರಿವೀಲ್ ಆಗುತ್ತೆ. ಅಂಡ್ ಯಾಕೆ ಆ ಲಾಸ್ಟ್ 20 ಮಿನಿಟ್ಸ್ಗೋಸ್ಕರ ನೋಡಬೇಕು ಅಂತ ಕಮೆಂಟ್ ಮಾಡೋರು ಈ ಮೂವಿನ ನೋಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು, ಇಲ್ಲಾಂದ್ರೆ ನಾವು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಅವರ್ನ ಸ್ಪೆಂಡ್ ಮಾಡೋದೆ ಲಾಸ್ಟ್ 20 ಮಿನಿಟ್ಸ್ ತನಕ ನಮ್ಮನ್ನ ಕೂರಿಸಿದೆ. ಸೊ ಅದಕ್ಕೋಸ್ಕರ ನೋಡೋರಾದ್ರೆ ಈ ಮೂವಿನ ನೋಡಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿರೋ ಒಂದು ಶಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡದೆ ಈ ಮೂವಿನ ನೋಡಿ, ಸಖತ್ತಾಗಿದೆ.